ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಲ್ಲ ವಿಡಿಯೋನೇ ಸಿಕ್ಕಿತ್ತಲ್ಲ ಸರ್. ಯಾವ ವಿಡಿಯೋ? ಇವ್ರಿಗೇನ್ ಸಂಬಂಧ ಇರ್ಲಿಲ್ಲ. ಅಲ್ಲ ಅವರು ಸಿಗ್ನಲ್ ತೋರಿಸೋದು ಇವೆಲ್ಲ ಯಾರೋ ಏನ್ ಸಿಗ್ನಲ್ ಅನ್ನು ಹೆಂಗ್ ತಗೋತೀರಿ? ಅಲ್ಲ ಯಾವುದು ಸಿಗ್ನಲ್ ನೋಡಿ, ಮಾತುಗಳಲ್ಲೇ ಬಂದಾಗ ಅಥವಾ ನಿಮಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದು ಖಾತೆಯಿಂದ ಖಾತೆಗೆ ಹಣ ಬದಲಾವಣೆಯಾಗಿ ಡೂಪ್ಲಿಕೇಟ್ ಅಕೌಂಟ್ಗಳನ್ನು ಮಾಡಿ ಇಷ್ಟು ಸಿಕ್ಕಿಬಿದ್ದು CBI, ED, ಇಲ್ಲಿ SIT ಇಷ್ಟೆಲ್ಲ ಆದಾಗಲೂ ತಪ್ಪಿಸ್ಕೊಳ್ಳೋ ನೀವು ಏನೋ ಸನ್ನೆ ಮಾಡಿದ್ರು ಅದರಲ್ಲಿ. ಅಂದರೆ ಅದು ಏನು ಸನ್ನೆ ಇರ್ತದೆ ಅದರಲ್ಲಿ? ಸನ್ನೆಯಲ್ಲಿ ಏನಿತ್ತು? ಇದು ಸುಮ್ಮನೆ ಏನೋ ಏಟಿಗೆ ಎದುರೇಟು ಅಂತಾರಲ್ಲ, ಹಂಗೆ ಒಂದಕ್ಕೊಂದು ಪೋಣಿಸೋದಲ್ಲ. ಅಂತಲ್ಲ ಈಶ್ವರಪ್ಪ ಅವ್ರದ್ದು ವಿಷಯ ತಂದ್ರಿ ನೀವು, ನನಗೆ ಸಂಬಂಧನೇ ಇಲ್ಲ, ಅವ್ನು ಯಾರೋ ನಾನು ನೋಡಿಲ್ಲ ಅಂತಂದ್ರು ಅವರು ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿಲ್ವ ಅವರು? ಮತ್ತೆ ನಾವು ಅದನ್ನು ರಾಜೀನಾಮೆ ಕೊಟ್ಟು ಪ್ರೂವ್ ಆಯಿತು, ಕೋರ್ಟ್ಗೆ ಹೋದ್ ಎಲ್ಲೂ ಇಲ್ಲ ಆಗಲಿಲ್ಲ. ಅದೇನು ಮಾಡಿ ಆದರೂ ಕ್ಯಾಬಿನೆಟಿಗೆ ನಾವು ತಗೊಳ್ಳಿಲ್ಲ ಅಲ್ವಾ? ನೀವೆಂಗೆ ತಗೋದ್ರಿ? ಅದೇ ನೀವೇ ಹೇಳಿದ್ರಲ್ಲ ಬ್ಲಾಕ್ ಮೇಲ್ ಮಾಡಿ ತಗೊಂಡಿರ್ಬೇಕು ಅಂತ, ಹಂಗಾಗಿದೆ. ಈ ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಅದು. ಏನು ಸಗಣಿನೇ ಸಗಣಿ ಮೇಲಿದ್ದನ್ನು ನಾಲಿಗೆಯಲ್ಲೇ ತಿಂದು ಚೆ ನಾವು ಮುಟ್ಲೇ ಇಲ್ಲ ಅನ್ನೋದು ಅದು ಸಂಸ್ಕೃತಿ ಅವ್ರದ್ದು. ಈಗ 6 ದಿನ ಸದನ ಕಂಪ್ಲೀಟ್ ಆಯಿತು ಸರ್, ಬಟ್ ನಾಗೇಂದ್ರ ಹೊರತುಪಡಿಸಿದ್ರೆ ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆ ಆಗಲಿಲ್ಲ. ಈಗ ನೀವು ನೋಡಿದ್ರೆ ಪ್ರತಿದಿನವೂ ಕೂಡ ಧರಣಿ ಮಾಡ್ತಾ ಇದ್ದೀರಾ, ಪ್ರತಿದಿನವೂ ಕೂಡ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀರಾ, ಅವ್ರು ಯಾವುದಕ್ಕೂ ಕೂಡ ಕಿಮ್ಮತ್ತು ಕೊಡ್ತಿಲ್ಲ. ಸೋಮವಾರದಿಂದ ಹಾಗಾದರೆ ಏನು, ವಾಟ್ ನೆಕ್ಸ್ಟ್? ಇಲ್ಲ, ನಮ್ಮದು ಇದು ಮುಂದುವರಿತದೆ. ನಮಗೆ ಇರ್ತಕ್ಕಂಥದ್ದು ಇವತ್ತು ಬರ ಪರಿಸ್ಥಿತಿ ಇದೆ. ಹೌದು, ಬರೀ ಚರ್ಚೆ ಏನು? ಅವರೇ ಹೇಳ್ತಾರೆ ಬರ ಪರಿಸ್ಥಿತಿಯನ್ನು ಚರ್ಚೆ ಮಾಡೋಣ ಬನ್ನಿ. ಹೌದು, ನಿನ್ನೆ ಅವರು ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಕೇಳಿ ಹೇಳ್ತೇನೆ, ಯಾರು ಪ್ರತಿಭಟನೆ? ಕಾಂಗ್ರೆಸ್ ಅವರು ಮಾಡಿದ್ರು, ಗಾಂಧಿ ಪ್ರತಿಮೆ ಬಳಿ. ಇದು ವಿರೋಧ ಪಕ್ಷದ ತಾಕತ್ತಂದರೆ ಅದು. 2 ಸದನಗಳಲ್ಲಿ NDA ಭಾಗವಾಗಿ ನಾವು ಕೊಟ್ಟ ಗಸ್ತಿಗೆ ಕೊನೆಯಲ್ಲಿ ಅವರನ್ನು ಬೀದಿಗೆ ತಂದು ನಿಲ್ಲಿಸಿದ್ದೀವಿ ಇವತ್ತು. ಎಸ್ ಸರ್. ಕೊನೆಯದಾಗಿ ಸರ್, ನಿಮ್ಮ RSSಗೂ ಕೂಡ ಮೂಗುದಾರ ಹಾಕೋಕ್ಕೆ ಸರ್ಕಾರದ ಮಟ್ಟದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಿಮ್ಮ ಕಿರಿಯರು ಪ್ರಿಯಾಂಕ ಖರ್ಗೆ ಅವರು ಭಾಳಷ್ಟು ಉತ್ಸಾಹ ತೋರ್ತಾ ಇದ್ದಾರೆ. ನೋಡಿ, ಅವ್ರೇನು ಕೇವಲ RSS ಅಂತ ಹೇಳಿಲ್ಲ, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಲಿ ನೋಂದಣಿ ಆಗಿರ್ಬೇಕು ಅಂತ. ನೋಡಿ, ವಾಟ್ ರಾಂಗ್ ಇನ್ ದಟ್? ಅವ್ರ ಉದ್ದೇಶ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ. RSS 100 ಸಾರಿ ಉತ್ತರ ಕೊಟ್ಟಿದೆ. 100 ವರ್ಷ ಆಗಿರೋ RSS 100 ಬಾರಿ ಉತ್ತರ ಕೊಟ್ಟಿದೆ. ಆಮೇಲೆ ನಾನು BJP RSSನ ಪರವಾಗಿ ನಾನು ನಿಂತು ಹಿಂಗೆ ಅಂದರೆ ನಾನು RSS ಅಲ್ಲ. ನನಗೆ ಹಲವಾರು ವಿಷಯಗಳು ಅವ್ರ ಒಳಗಡೆದು ಗೊತ್ತಿರಲ್ಲ. ಆದರೆ ಒಂದು ಹೇಳ್ತೀನಿ, ನೀವು ಯಾರಿಗೆ ಬೇಕಾದರೂ ಕಡಿವಾಣ ಹಾಕಿ. RSS ಅನ್ನೋದು ಅದು ದೇಶಭಕ್ತರ ಕೂಟ, ಅದಷ್ಟೇ. ಅದರಲ್ಲಿ ಸದಸ್ಯತ್ವವೇ ಇಲ್ಲ. ಸದಸ್ಯತ್ವ ಮಾಡಿ ಆ ಸದಸ್ಯತ್ವದಿಂದ ನೀವೇನಾದರೂ ದೇಣಿಗೆ ಪಡೆದು ಏನಾದರೂ ಮಾಡ್ತಿದ್ದೀರಿ ಅಂತಂದರೆ ಅದಕ್ಕೆ ನೀವು ಕಡಿವಾಣ ಹಾಕ್ಬೋದು, ಲೆಕ್ಕ ಕೇಳಬೇಕೆಲ್ಲ. ಇಲ್ಲ ಅಂದ್ರೆ ಅಲ್ಲಿ ಏನೂ ಇಲ್ಲ. ಈಗ ನೀವು ಪೂಜೆ ಮಾಡೋಕ್ಕೆ ಮನೆಗೆ ಬರ್ತಾರಲ್ಲ, ಭಟ್ರಿಗೊಂದು 2,000 ಕೊಟ್ಬಿಡ್ತೀವಿ ನಾವು. ಏನದು? ಗುರುದಕ್ಷಿಣೆ. ಎಲ್ಲಿ ಕೊಡ್ಬೇಕು ಲೆಕ್ಕ ಅವ್ರು ಹೋಗಿ ಇವಾಗ? ಅಂದ್ರೆ RSS ಕೊಟ್ಟಿದ್ದಾದ್ರೆ ಗುರುದಕ್ಷಿಣೆ ಅದು ಅವರು ಹೇಳಿದಾರಲ್ಲ, ಅದು ಗುರುದಕ್ಷಿಣೆ, ನಮಗೇನು ಇದ್ದಿದ್ದಿಲ್ಲ. ಆದರೆ ಯಾವ ಸಂಘಟನೆಗಳು, ಅದರಲ್ಲಿ ಒಂದೇ ಅಲ್ಲ 2,000 ಸಂಘಟನೆಗಳವೇ ಅದರ ಹೆಸರಿನಲ್ಲಿ, ಅವೆಲ್ಲ ರಿಜಿಸ್ಟರ್ ಆಗಿವೆ. ಅದು ಯಾವುದನ್ನು ಕೇಳಲ್ಲ ನೀವು, ಬರೀ RSS. ಯಾಕಂದ್ರೆ ಬಿಜೆಪಿಯ ಆತ್ಮ, ಬಿಜೆಪಿಯ ಜೀವಾಳ, ಬಿಜೆಪಿಯ ಜೀವ ಎಲ್ಲವೂ ಕೂಡ RSS ಒಳಗಡೆನೆ ಇರೋದು. ಹಾಗಾಗಿ RSS ಮೂಗುದಾರ ಹಾಕಿದ್ರೆ ಬಿಜೆಪಿಗೆ ಮೂಗಿಟ್ಕೊಂಡು ಎಳಿಬೋದು ಅಂತ. ಹಿಂದುತ್ವ, ಈ ದೇಶದ ಬಗ್ಗೆ ಗೌರವ, ಈ ಭಾರತ ಮಾತೆಯ ಬಗ್ಗೆ ಗೌರವ, ದೇಶ ಮೊದಲು ಅಂತಕ್ಕಂಥ ಸಂಘಟನೆ ಅದು. ಕಾಂಗ್ರೆಸ್ಗೆ ಆ ಭಾವನೆ ಇದ್ದರೆ ಕಾಂಗ್ರೆಸ್ಗೂ ಕೂಡ RSS ಸಪೋರ್ಟ್ ಮಾಡ್ತದೆ ಅಂತ ಬಹಳ ಸಾರಿ ಹೇಳ್ಕೊಂಡಿದ್ದಾರೆ ಅವರು. ಗೊತ್ತೇ? ದೇಶಭಕ್ತರ ಕೂಟ, ದೇಶಭಕ್ತಿ ಯಾರು ಪ್ರದರ್ಶನ ಮಾಡ್ತಾರೋ ಅವ್ರಿಗೆ. BJP ದೇಶಭಕ್ತರ ಪರವಾಗಿ ನಿಲ್ತದೆ, ಈ ದೇಶ ಮೊದಲು ಅಂತದೆ, ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಆ ಮಾತು ಹೇಳಿ, ಒಂದೇ ಮಾತ್ರ ಆಗ ಆಡೋದು ಯೋಗ್ಯತೆ ಇಲ್ಲ ನಿಮಗೆ, ಒಂದೇ ಮಾತ್ರ ಆಡಲಾರ್ದಂಥವರು ನೀವು. ನಾನು ಹೇಳ್ತೀನಿ, ಇಡೀ ಮೊನ್ನೆ ನಾನು ನೋಡಿದೆ, ಈ ಕಲ್ಯಾಣ ಕರ್ನಾಟಕದಲ್ಲಿ ದಲಿತರಿಗೆ ನ್ಯಾಯ ಕೊಡುವಂಥ ಪರಿಸ್ಥಿತಿ ಇಲ್ಲ.
ಸಂಪೂರ್ಣವಾಗಿ ಅಲ್ಲಿ ಆಡಳಿತ ಹದಗೆಟ್ಟಿದೆ. ಈಗಾಗಲೇ 3-4 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ದಲಿತರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ನಾನು ಹೇಳೋದು, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು, ಅವರಿಗೆ ಒಂದು ಒಳ್ಳೆ ಕತೆ ಸಿಕ್ಕಿದೆ. ಈಗ ದಲಿತರಿಗೂ ನ್ಯಾಯ ಕೊಡ್ಬೋದು, ಹಿಂದುಳಿದವ್ರಿಗೆ ನ್ಯಾಯ ಕೊಡ್ಬೋದು, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ಬೋದು, ತಳ ಹಂತದಲ್ಲಿ ಎಷ್ಟು ಇದು ಮಾಡ್ಬೋದಲ್ಲ. ಆದರೆ ನೀವು ಬರೀ ಆರ್ ಎಸ್ ಎಸ್ ಅಂತ ಹೋಗ್ತಿದ್ದೀರಲ್ಲ, ಬಿಡಿ, ನೀವು RSS ಮಾಡ್ಕೊಳ್ಳಿ. ಇವ್ರಿಗೆಲ್ಲ ನ್ಯಾಯ ಯಾರು ಕೊಡಬೇಕು? ನೀವು ಸಮಾಜಕ್ಕೆ ನ್ಯಾಯ ಕೊಟ್ಟು ಗುರುತಿಸ್ಕೊಂಡು ಗೌರವ ಪಡೆಯೋದ್ರ ಬದಲು RSS ಹಿಂದೆ ಓದೋರೆಲ್ಲನೂ ಹೊರಟೋಗ್ಬಿಟ್ಟವ್ರೆ. ನೀವೊಬ್ಬರೇ ಬಾಕಿ ಇರೋದೀಗ. ಹಾಗಾದ್ರೆ ಮುಂದೆ ಅವ್ರಿಗೂ ಕೂಡ ಕಷ್ಟ ಅಂತ ಹೇಳ್ತೀರಾ? ಏನ್ ಎಚ್ಚರಿಕೆ ಕೊಡ್ತಿದ್ದೀರಾ ನೀವು? ಅಲ್ಲಲ್ಲ, ಎಚ್ಚರಿಕೆ. RSS ವಿರುದ್ಧ ಮಾತಾಡಿದ್ರೆ ಸೋಲಿಸ್ತೀವಿ ಅಂತ ಅಲ್ಲ, ಹೇಳ್ತೀರಾ? ಸೋಲ್ಸಲ್ಲ ನಾನು ಹೇಳಿದ್ದು. ನೀವ್ಯಾಕೆ ತಪ್ಪು ತಿಳ್ಕೊತೀರಿ? ಅಲ್ಲ, ನಿಮ್ಮ ಮಾತಾಡಿಗೆ ಗೆಲ್ಲಿ ನಾನು ಹೇಳ್ತೀನಿ, RSS ಅನ್ನ ವಿರೋಧ ಮಾಡ್ತಾ ಎಲ್ಲಿಂದ ಪ್ರಾರಂಭ ಆಗಿದ್ರು ಯಾರೂ ಉಳಿದಿಲ್ಲ. ಆದ್ರೆ ಅದೊಂದು ಮಾತ್ರ ಉಳಿದಿದೆಯಲ್ಲ, RSS ಇವತ್ತಿಗೂ ಉಳಿದಿದೆ. ನಾನು ಇನ್ನೂ ಹೇಳ್ತೀನಿ, 1000 ವರ್ಷ ಆದರೂ RSS ಇರುತ್ತೆ ರೀ. ನಾನು ವಿರೋಧ ಮಾಡಿ ಎಷ್ಟು ದಿನ ನಾವೆಲ್ಲ ಹೊರಟೋಗ್ತೀವಿ. RSS ಉಳಿದೇ ಇರ್ತದಲ್ಲ, ಮತ್ತೇನು ಇದು ಮಾಡಿದ ಮೇಲೆ ಹೋರಾಟ ನೇರವಾಗಿ ಮುಗಿಸಿದೆ ಅಂತ ಆಗಬೇಕು. ನಮ್ಮಿಂದ ಯಾರಿಂದನೂ ಮುಗಿಸೋಕ್ಕಾಗಲ್ರಿ. ನಾವು ಆಮೇಲೆ ತಪ್ಪು ದಾರಿ ಅದು. ನಾವು ದೇಶಭಕ್ತರ ಕೂಟಕ್ಕೆ ನಮ್ಮ ಸಹಕಾರ ಇರಬೇಕು. ಎಲ್ಲೂ ಅನ್ಯಾಯ ಮಾಡಿಲ್ಲ, ಅವರು ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಬರೀ RSS ಅಂತಂದರೆ ಮೆಣಸಿನಕಾಯಿ ಥರ ಆಗದ್ಯಾ? ಎಲ್ಲರೂ